ವಿದ್ಯಾರ್ಥಿಗಳೇ, ವಿಡಿಯೋಗಳ ಸಣ್ಣ ಮಾಡ್ರಿ ಅಂತ ತಿಳ್ಕೊಂಡು ವಿಡಿಯೋ ದೊಡ್ಡ ಇದ್ದದ್ದು ಒಂದು ಸ್ವಲ್ಪ ಲೇಟ್ ಆಗ್ತದೆ ರೀ, ಸಣ್ಣ ಭಾಳ ಲಗೂಟ ನಮಗೆ ಕಾಣಿಸ್ತಾವ್ರಿ ಅಂತಂತ ಪೇರೆಂಟ್ಸ್ಗಳಿಂದ ಫೋನ್ ಬಂದದ. ಅದಕ್ಕೆ ವಿದ್ಯಾರ್ಥಿಗಳಿಗೆ ವಿಡಿಯೋಗಳ ಸಣ್ಣ ಮಾಡ್ಲಿಕ್ಕತ್ತದ. ಸಣ್ಣದ್ರಿ ಇದರ ಅರ್ಥ ಏನು, ಒಂದು ಬೋರ್ಡ್ನ್ಯಾಗ 5, 6, 7 ಗಣಿತ ಹಾಕ್ತಿದ್ದೆ. ಬ್ಯಾಡ್ರಿ ಸರ್ ಭಾಳ ಲೇಟ್ ಹಿಡಿತಾವ್ರಿ, ಈಗ ನೀವೇನು ಸಣ್ಣ ಮಾಡಿಬಿಟ್ರಿ ಪಟ್ನ ಬರ್ತಾವ್ರಿ, ನೋಡ್ತೀವ್ರಿ ಭಾಳ ಖುಷಿ ಆಗ್ಯದ್ರಿ ಸರ್. ಒಂದು ಬೋರ್ಡ್ದಾಗ 2 ಗಣಿತ ಹಾಕ್ರಿ ಸರ, ನಮಗೆ ಭಾಳ ಹೆಲ್ಪ್ ಆಗ್ಯದ ಅಂತ ನನಗೆ ಪಾಲಕರ ಒಂದು ಮಾರ್ಗದರ್ಶನದಿಂದ ನಿಮಗೆ ನಾವು ವಿಡಿಯೋಗಳು ಸಣ್ಣ ಮಾಡ್ಲಿಕ್ಕತ್ತಿದ್ವಿ. ಯಾಕಂದರೆ ಒಂದೊಂದು 2 GB ಅಂತಂದ್ರೆ ಅಲ್ಲೇ ಡೌನ್ಲೋಡ್ ಆಗೋದು ಭಾಳ ಕಷ್ಟ ಆಗ್ತದೆ. ಅತಿ ಸಣ್ಣ ಮಾಡ್ಲಿಕ್ಕತ್ತಂದು ಮಾತಾಡೋಂಗಿಲ್ಲ, ಮತ್ತು ವಿಡಿಯೋ ಟೈಮ್ ಭಾಳ ಹೋಗ್ತದೆ. ನೀವು ವಿಡಿಯೋ ಮಾಡಿರಿ, ಪಟ್ಟ ಮಾಡಿದಿಂದ ನಾ ತಿಳಿಸ್ತಂದು ನೀವು ಲಕ್ಷ ಕೊಟ್ಟು ನೋಡ್ರಿ. ಇಲ್ಲೇ ಇನ್ನೊಂದು ಗುಣಾಕಾರದಲ್ಲಿ ದ ಆಫ್ ಇಂದ ಮುಂದೆ ಬರ್ತಾವೆ. ದನು ಗುಣಾಕಾರ, ಯ ಅಂದ್ರೆ ಗುಣಾಕಾರ, ರ ಅಂದ್ರೆ ಗುಣಾಕಾರ, ವ ಅಂದ್ರೆ ಗುಣಾಕಾರ. ಅವಾಗ ಓಲ್ಡ್ ICIC ಸಿಲೆಬಸ್ ಕನ್ನಡ ಮೀಡಿಯಮ್ದಾಗ ಬರೆದಿದ್ರು ಒಬ್ಬರು ಸರ್, ಏನೋ ಇರ್ತಾವ್ರು ಸರ್ ಹೆಸರ, ಅವರು ಲ ಅಂತ ಉಪಯೋಗ ಮಾಡಿದ್ರು. ನಾವು ಒಮ್ಮೆ ಕೇಳಿದ್ದೆ ಅವ್ರಿಗಿನ್ನ, ಭೇಟಿಯಾಗಿ ಅವಾಗ ಫೋನ್ ಇದ್ದಿದ್ದಿಲ್ಲ, ಅವ್ರ ಮನೆಗೆ ಹೋಗಿ ಕೇಳಿ ಬಂದಿದ್ದೆ ನಾನು. ಲ ಯಾಕೆ ಬರ್ದಿರಿ ಸರ್? ಇಲ್ಲ, ಅದು ಕನ್ನಡ ಮೀಡಿಯಮ್ದಾಗ ಲ ಬರಿಬೋದು, ಹಿರಿಯರು ಅವರು ಬುಕ್ಕ ಬರೆದಿದ್ರು, ಭಾಳ ಸಣ್ಣದು ಬರೆದಿದ್ರು. ಎಂದು ಸೈನಿಕ್ ಸ್ಕೂಲ್ ಹುಟ್ಟಿತು ಅವತ್ತೇ ಬುಕ್ಕ ಬರೆದಿದ್ರು. ಒಂದು 80 ಪೇಜ್ ಇತ್ತು ಸಣ್ಣದು. ಅವರು ಸರ್ನೇಮ್ ಏನೋ ಅಷ್ಟು ತಲೆಗಿಲ್ಲ ನನಗೆ. ನೋಡ್ರಿ, 200 ರೂಗಳ 4-5 ಅಂಶ ಬರೋಬ್ಬರಿ ನೀವು ಹಿಂಗೆ ಬರಿಬೋದು. ನೋಡ್ರಿ, 5 ಒಂದಲೇ 5 4ಲೇ ಪೂಜೆ 4 4ಲೇ 160 ರೂಪಾಯಿ. 5ನೇ 4 ಭಾಗ ಎಂದರೆ ಆನ್ಸರ. 5ನೇ 4 ಭಾಗ ಎಂದರೆ ಭಾಗದ ಹಣ ಎಂದರೆ 160 ರೂಪಾಯಿ. ಇಷ್ಟು ಡೀಟೇಲ್ ತಿಳ್ಕೊಬೇಕು. 160 ರೂಪಾಯಿ ಕೊಟ್ಟಾನಂದ್ರೆ ಎಷ್ಟು ಭಾಗ ಆಯ್ತು ಅಂತಂದ್ರೆ 200 ತಳಗಿಟ್ಟು ಮ್ಯಾಲೆ 160 ಇಟ್ಟು ಸರ್ ನೀವು ಕನಿಷ್ಠ ರೂಪಕ್ಕೆ ತಂದ್ರೆ 4-5 ಅಂಶ ಬರ್ತದೆ. ಒಂದು ಉದಾಹರಣೆ, 160 ರೂಪಾಯಿ ನೀವು ಕೊಟ್ರಿ, ಒಟ್ಟು ಹಣ ಎಷ್ಟಿದ್ದು? 200 ಇದ್ದು. ಈ ಪೂಜೋತ್ತು 4 4ಲೇ 16, 4 5ಲೇ 20 4/5. ಎಲ್ಲ ನಮಗೆ ನಿಮಗೆ ಗುರ್ತಾಗಬೇಕು. ಗಣಿತಗಳ ತಾಳೆ ಮಾಡೋದು ಬರಬೇಕು, ಕರೆಕ್ಟ್ ಅದನ್ನು. 350 ರಗಳ ರ ಬಂದದ್ದು. 350 ರ ಅಂದ್ರೆ ಗುಣಾಕಾರ, 25% ಬರೋಬ್ಬರಿ. ಇದನ್ನ ಒಂದ್ಸಲ ನೀವು ನೋಡ್ಕೊಂಡು ಬಿಟ್ರಿ ಅಂತ ತಿಳ್ಕೊರಿ, ಮುಂದಿನೆಲ್ಲ ಮಾಡಿ ಬಿಡ್ತೀರಿ. ಇದನ್ನ ಸರ್ ಹೆಂಗೆ ಇಡ್ತಾರ ಅನ್ನೋದು, ಈ ಶೇಕಡ ಯಾವಾಗಲಾದರೂ ಇವೆರಡೂ ಗುಣಾಕಾರ ಆಗಿ ಸರ್ವಾಸ್ ಬಾಗಿಲೆ ತಳಗೆ ಈ ಶೇಕಡ ಬರಲೇಬೇಕು. ಇದು ನೀವು ನೆನ್ಪಿಟ್ಬೋದು. ಶೇಕಡ ತಳಗೆ ಹಾಕೋದಂದ್ರೆ ಹೆಂಗ್ರಿ ಸರ್? ಇನ್ನು 350 ಗುಂಡ್ಲೆ 25. ಈ ಶೇಕಡ ಚಿನ್ನನ್ನ ಸರ್ವಾಸ್ ಬಾಗಿಲೆ ಹಾಕಿ 100 ಇಟ್ಟು ಬಿಡ್ರಿ, ನೋಡ್ಲಿಕ್ಕೆ ಚಂದ ಕಾಣಿಸ್ತದ. 25 ಒಂದಲೇ 25 4ಲೇ ನೋಡ್ರಿ, 2 2ಲೇ 2 ಒಂದಲೇ 2 7ಲೇ 14 ನೋಡ್ರಿ. 175 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 2 8ಲೇ 16, 1 ಉಡ್ತು 2 7ಲೇ 14.50 ರೂಪಾಯಿ. ನೋಡಿ, ಆನ್ಸರ್ ಈಸ್ ಈಕ್ವಲ್ ಟು 87.50 ರೂಪಾಯಿ. ನೋಡಿ, ಎಷ್ಟು ಸರಳವಾಗಿ ಮುಂದೆ ಬರಬಾರ್ದು ಅಂತ ಗಣಿತ ಕಲ್ತಾರೆ ಅಂದ್ರೆ ನೀವು 3 ತಿಂಗಳದಾಗೆ ನಾನ್ ಸ್ಟಾಪ್ ತಯಾರಾಗಿ ಬಿಡ್ತೀರಿ. ದಿವ್ಸಕ್ಕೇನಿಲ್ಲ, ಕೈಯಾಗ ಮೊಬೈಲ್ ಬಿಡಬಾರ್ದು. ಹೆಂಗೆ ಕಾಮಿಡಿ ನೋಡ್ಕೊತ ಕೂತಿರ್ತೀರಿ, ನೋಡಿ ಹಿಂಗೆ ಮಾಡ್ಕೊತ ಕೂತಿರ್ತಿರ್ಲ. ಅದರವೆಲ್ಲ ಇದನ್ನೇ ಮಾಡ್ರಿ ನೀವು. ನೋಡ್ರಿ, ಮೊಬೈಲ್ ಭಾಳ ಒಳ್ಳೆಯದು. ನಾವು ಮೊಬೈಲಿಂದ ಎಷ್ಟು ಅಭ್ಯಾಸ ಶಾಣ್ಯಾರ ಕಡೆದಿಂದ ಕಲ್ತಂದು. ನನಗಿಂತಲೂ ಭಾಳ ಶಾಣ್ಯ ಹುಡುಗರು, ಮಾಸ್ತರ್ಗಳು ಶಾಣ್ಯ ಇದ್ದವ್ರು, ಅವ್ರು ಗಣಿತ ಎಷ್ಟು ಚಂದ ಮಾಡ್ತಿರ್ತಾರೆ. ಒಳ್ಳೆ ನಗತಿರ್ತಾನೆ, ಕುಲ್ ಲೈಕ್ ಪಟ್ಟೆ ಬಿಟ್ಟಿರ್ತಾನೆ.
ಕಾಮಿಡಿ ಮಾಡ್ತಾರೆ ಒತ್ತದ ಮ್ಯಾಲೆ ಕಳಿಸಿರ್ತದ ನಾ ಅಂಥ ಇರ್ಬೇಕು. ಅಂಥವ್ರ ಅಭ್ಯಾಸನ ವಿಡಿಯೋದೊಳಗೆ ಭಾಳ ಮಂದಿ ಎಂತೆಂಥ ಶಾಣೆ ಶಿಕ್ಷಕರು, ಒಬ್ಬ ರಿಟೈರ್ಡ್ ಮಾಸ್ತರು, ಕಾಲೇಜ್ ಲೆಕ್ಚರರ್ ಅವರು, ನಾನು ನೋಡಿ ಗಾಬರಿ 3 ಲಕ್ಷ ವ್ಯೂವರ್ಸು, 3 ಲಕ್ಷ ಜನ ಅವ್ರ ಗಣಿತ. ಅವ್ರು ರಿಟೈರ್ಡ್ ಆಗ್ಯಾರಂದ್ರೆ ಈಗ ಕಂಡ ಬಿಟ್ಟು ರೊಕ್ಕ ಗಳಿಸ್ಲಿಕ್ಕತ್ತಾರ ಅವ್ರು. ನೋಡು, ರಿಟೈರ್ಡ್ ಟೀಚರ್. ನಮ್ಮಲ್ಲಿ ವಿದ್ಯೆ ಇತ್ತಂದ್ರೆ ಸಾಯಿ ತನಕ ಬದುಕು. ಒಬ್ಬ ವೈದ್ಯ, ಒಬ್ಬ ಡಾಕ್ಟ್ರ, ಅರ್ಥಾತ್ ಡಾಕ್ಟ್ರ, ಒಬ್ಬ ಶಿಕ್ಷಕ. ಕಣ್ಣು ಕಾಣಿಸೋ ತನಕ, ಕೈ ನಡಗೋ ತನಕ ಟ್ಯೂಷನ್ ಹೇಳ್ಬೋದು ಮಾಸ್ತರು. ಡಾಕ್ಟ್ರು ಕೈ ನಡಗಿದ್ರು ನೋಡೇತಾರೆ ಅವರು. ಯಾಕಂದ್ರೆ ಡಾಕ್ಟ್ರ ಮತ್ತು ಒಬ್ಬರು ಶಿಕ್ಷಕರು ಕೊನೆಯವರೆಗೂ ಮಲ್ಲಿಗೆ ಹೂ ಇದ್ದಂಗೆ. ಒಣಗಿದ್ರು ವಾಸ ಬರೋದೇ ಇವು 2 ಹುದ್ದೆಗಳು, ನೆನ್ಪಿಟ್ಕೋರಿ. ಚಂದಂಗೆ ನೋಡ್ರಿ, ಕಲೀರಿ, ಶಾಣ್ಯಾರಾಗ್ರಿ. ಒಣಗಿದ್ರು ಮಲ್ಲಿಗೆ ಹೂವಿನ ವಾಸ ಬರ್ತದೆ. ಹಂಗೆ ವಯಸ್ಸಾಗ್ಯದ ಅಂತ ತಿಳ್ಕೊಂಡು ಶಿಕ್ಷಕರು, ವಯಸ್ಸಾಗ್ಯದ ಅಂತ ಡಾಕ್ಟ್ರು ಅಂತ ತಿಳ್ಕೊಂಡು ಬಿಡಬೇಡ್ರಿ. ವಾಸ ಗ್ಯಾರಂಟಿ ಬರ್ತದೆ, ನೆನ್ಪಿಟ್ಕೋರಿ. ಯಾವ್ದಾದ್ರು ಉಪಯೋಗ ತಗೋರಿ, ಶಾಣ್ಯಾರಾಗ್ರಿ, ಬಿಡಿಸ್ರಿ ಮುಂದಿನ ಗಣಿತಗಳು.